ಇದೆಯಲ್ಲ ನಿನಗೇನಾದ್ರೂ ಹುಚ್ಚಿ ಚಿಡಿತಾ? ಖುಷಿಯಾಗಿ ನಗ್ತಾ ಇರೋದನ್ನ ನೋಡಿ ನಂಗೂ ಖುಷಿ ಆಗ್ತದೆ, ಅದಕ್ಕೆ ನಗ್ತಾ ಇದ್ದೀನಿ. ಆ ಖುಷಿಗೆ ಒಂದು ಕಾರಣ ಬೇಕಲ್ಲ. ಯಾರು ಗೊತ್ತು? ಸುಮ್ನೆ ಖುಷಿ ಬಂತು ಅಂತ ನಗ್ತಾ ಇದ್ರೆ ಈ ನನ್ನ ಮಗ ಒಂದಲ್ಲ ಒಂದು ದಿನ ಋಷಿ ಆಗ್ಬಿಡ್ತಾನೆ ಅಷ್ಟೇ. ಏನು ಯಜಮಾನ್ರೆ? ನೆಟ್ಟ ಒಂದು ಕನಸು ಕಾಣೋದಕ್ಕೂ ಬಿಡಲ್ಲ, ಅದೇನು ಅಂತ ಹೇಳು. ನಿನ್ನೆ ರಾತ್ರಿ ನಂಗೂ ಒಂದು ಕನ್ಸು ಬಿದ್ದಿತ್ತು. ಆ ಕನ್ಸಲ್ಲಿ ನೀವ್ ಹೀಗೆ ನಗ್ತಾ ಇದ್ರಿ. ಆಮೇಲೆ ಏನಾಯ್ತು? ಆಮೇಲೆ ಯಜಮಾನ್ರೆ ನನ್ ಕೈ ಹಿಡ್ಕೊಂಡು ಹತ್ರ ಕೇಳ್ಕೊಂಡು ಎಣ್ಣೆ ಮೇಲೆ ರಪ್ ರಪ್ ಅಂತ ಬಿಟ್ನು. ಇಲ್ಲ ಕೆನ್ನೆ ಹಿಂಡ್ಬಿಟ್ರು. ಆಮೇಲೆ ಮುಂದಕ್ಕೆ ನೀನು ಏನ್ ಹೇಳ್ತೀಯ, ಅದ್ ಏನನ್ನು ಪೀಠಿಗೆ ಹಾಕ್ತೀಯ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಈಗ ತೆಪ್ಪಗಿಲ್ಲಿಂದ ಹೋಗಿ ನೆಟ್ಟಿಗೆ ಕೆಲಸ ಮಾಡೋದನ್ನ ಕಲಿ. ಯಾಕೆ ಯಜಮಾನ್ರೆ ನಾನ್ ಕನ್ಸ್ ಕಾಣ್ಬಾರ್ದಾ? ಅತ್ತೆ ನಾನ್ ಈ ಮನೆ ಸೊಸೆ ಆಗೋ ತರ ಕನ್ಸ್ಕೊಂಡ್ರಿ ಏನ್ ತಪ್ಪು? ಇಲ್ಲಿ ತಪ್ಪು ಒಪ್ಪುಗಳನ್ನೆಲ್ಲ ಚರ್ಚೆ ಮಾಡುವಷ್ಟು ಪುರುಸೊತ್ತು ನನ್ನ ಹತ್ರ ಇಲ್ಲ. ಈಗ ಹೋಗು ಅಂದ್ರೆ ಹೋಗ್ತಾ ಇರ್ಬೇಕು, ಇಲ್ಲ ಅಂದ್ರೆ ನನ್ನ ಇನ್ನೊಂದು ಮುಖ ತೋರಿಸ್ಬಿಡ್ತೀನಿ. ನೀನೇನ್ ಕನಸ್ ಕಂಡು ಆನಂದ ಪಡ್ತಾ ಇದೀಯ ಅಂತ ನನಗೆ ಗೊತ್ತಾಗೋಯ್ತು. ಅದೇನು ಅಂತ ಹೇಳಮ್ಮ. ಆದಷ್ಟು ಬೇಗ ಬೆಟ್ಟದ ಮೇಲೆ ಒಂದು ಸೈಟ್ ತಗೊಂಡು ಅಲ್ಲಿ ಮನೆ ಕಟ್ಟಿ ನನ್ನನ್ನು ಸಾಕ್ ಹಾಕ್ಬೇಕು ಅಂತ ತಾನೇ ನೀನು ಇಷ್ಟೊಂದು ಖುಷಿಯಾಗಿರೋದು. ಈ ಜನ್ಮ ಅಲ್ಲ, ಇನ್ನು 7 ಜನ್ಮ ಎತ್ತ ಬಂದ್ರು ಅಂತ ಕೆಟ್ಟ ಕನಸುಗಳನ್ನೆಲ್ಲ ನಾನೇನು ಕಾಣೋನಲ್ಲ. ನೀನು ಸುಮ್ಮನೆ ಭ್ರಮೆಯಲ್ಲಿ ಮುಳುಗ. ಬೆಟ್ಟದ ಮೇಲೆ ಮನೆ ಅಂತ 2012ಕ್ಕೆ ಪ್ರಪಂಚನೇ ಮುಳುಗಿ ಇರೋ ಬರೋ ಬೆಟ್ಟಗಳೆಲ್ಲ ನೆಲಸಮ ಆಗ್ತವೆ. 2012ರಲ್ಲಿ ಪ್ರಳಯ ಆಗುತ್ತೆ ಅಂತ ನಿನಗೆ ಯಾರು ಹೇಳಿದ್ದು? ಅದರ ಮುನ್ಸೂಚನೆಯಾಗೆ ಜಪಾನ್ನಲ್ಲೆಲ್ಲ ಭೂಕಂಪ ಆಗ್ತಾ ಇದೆ. ಅಲ್ಲಿ ಭೂಕಂಪ ಆಗಿ ಆಗಿ ಆ ಭೂಕಂಪಕ್ಕೆ ಬೇಜಾರಾಗಿ ಇಂಡಿಯಾ ಕಡೆ ಏನಾದ್ರು ಟರ್ನ್ ಆಗ್ಬಿಡ್ತು ಅಂದ್ರೆ ಹಂಗಂಗೆ ಮನೆಗಳೆಲ್ಲ ನೆಲದಲ್ಲಿ ಮುಚ್ಕೊಂಡು ಹೋಗ್ಬಿಡ್ತವೆ. ಇನ್ನು ಬೆಟ್ಟಗಳು ಎಲ್ಲಿ ಇರ್ತವೆ? ಇಂಡಿಯಾದಲ್ಲಿ ಪ್ರಳಯ ಆದ್ರೂ ನನಗ್ ಮಾತ್ರ ಏನು ಆಗಲ್ಲ. ಅದು ಯಾಕೋ? ನಾನು ರೇಷ್ಮೆ ಸೀರೆ ಉಟ್ಕೊಂಡು 5 ತರ ದೀಪ ಹಚ್ಚಿದೀನಿ. ನೋಡ್ತಾ ಇರೋ, ಒಂದಲ್ಲ ಒಂದು ದಿನ ಆ 5 ದೀಪಗಳೇ ನಿನಗೆ ಜ್ವಾಲಾಮುಖಿಯಾಗಿ ನಿನ್ನ ನಂಗಂಗೆ ಮೆಲ್ಟ್ ಮಾಡ್ಬಿಡ್ತವೆ. ಒಳಗ್ ಬರ್ಬೋದಾ? ನೀನು ಯಾರೋ ಏನೋ ಎತ್ತೋ ಅಂತ ಒಂದು ಗೊತ್ತಿಲ್ಲ. ಒಳಗಡೆ ಬಂದಾದ್ಮೇಲೆ ಒಳಗಡೆ ಬರ್ಬೋದಾ ಅಂತ ಕೇಳ್ತೀಯಲ್ಲ, ಗೊತ್ತಾಗೋಯ್ತು ಬಿಡ. ಏನು ಟೊಮೊಟೊ ರೇಟ್ ಇದ್ದಕ್ಕಿದ್ದಂಗೆ ಕಮ್ಮಿ ಆಗೋಯ್ತು ಅಂತ ಮೂಟೆಗಟ್ಟೆ ಟೊಮೊಟೊ ನಮ್ಮೊಬ್ಬರಿಗೆ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ಯಾ? ನಿಮ್ಮಂಥವ್ರ ಬಗ್ಗೆ ನನಗೂ ಕರಿತಾರ ಇದೆ ಕಣ. ಒಂದು 2 ಕೆಜಿನೋ 3 ಕೆಜಿನೋ ಕೊಡು, ಮಿಕ್ಕಿದ್ನ ಅಕ್ಕಪಕ್ಕದವ್ರು ಕೊಡು. ಏನ್ ತಮ್ಮ ಹೆಂಗಂತೀರಾ? ಇದು ಟೊಮೆಟೊ ಅಲ್ಲ, ಕಾಳು ಗುಚ್ಚುಗಳು. ನಮ್ದು ಕೆಂಪತ್ತಲ್ಲಿ ಅಂತ ಅಲ್ಲಿ ದೇವಸ್ಥಾನ ಐತೆ. ದೇವಸ್ಥಾನ ಹಿಂದ್ಗಡೆ ನಂದು ಹೊಲ ಉಲ್ಟಾ ಇದ್ನ ಹಳೆ ಕಾಲ ಸಾಮಾನು ಸಿಕ್ಬಿಡ್ತು. ಬಾಯ್ ಸುರಿ. ಆಮೇ ಮತ್ತೆ ಈ ಪತ್ರನೂ ಸಿಕ್ತು ನೋಡಿ. ಇವೆಲ್ಲ ಎಷ್ಟು ಹಳೆ ಕಾಲದಂತೆ? ನಮ್ಮ ಮೈನವ್ರು ಹೇಳ್ತಾ ಇದ್ರು ಸುಮಾರು ಒಂದು 6 ವರ್ಷ ಆಗಿರ್ಬೋದು ಅಂತ. ಸರ್ಕಾರ ಕೊಟ್ರೆ ಐ ತುಂಬ ದುಡ್ಡು ಕೊಡ್ತಾರಂತೆ. ಹಂಗೆ ಮೈ ತುಂಬ ಬಾಸುಂಟೆನೂ ಕೊಡ್ತಾರೆ. ಒಂದನ್ನ ತಿಳ್ಕೊಂಬಿಡು, ಜಮೀನು ಮಾತ್ರ ನಮ್ದಾಗಿರುತ್ತೆ. ಜಮೀನಿನ ಒಳಗಡೆ ಏನೇನು ಸಿಗುತ್ತೋ ಅದೆಲ್ಲ ಸರ್ಕಾರದ್ದಾಗಿರುತ್ತೆ. ಏನ ನೀನು ಒಳ್ಳೆ ಜಾಗಕ್ಕೆ ಬಂದಿದೀಯಾ, ಇದನ್ನ ನಾನೇ ಖರೀದಿ ಮಾಡ್ತೀನಿ, ಅದೆಷ್ಟು ಕೊಡಬೇಕು ಅಂತ ಹೇಳಿ. 10,000 ರೂಪಾಯಿ ಕೊಡಿ. 10,000 ನಾನು ನಿನಗೆ ಅಲ್ಲಪ್ಪ. ನಿನಗೆ 10,000 ರೂಪಾಯಿ ಕೊಡೋದಕ್ಕೆ ನೀನೇನು ಬೆಳ್ಳಿ ಬಂಗಾರ ತಂದಿದೀಯ? ಅದಕ್ಕೆ ಅವನು 10,000 ಕೊಡ್ತಾನೆ. ಅವ್ನು ಸ್ವಲ್ಪ ಕಮ್ಮಿ ಮಾಡ್ಕೊಂಡು ಹೇಳು. ಸರಿ, 1 ಮುರ್ಕೊಂಡು 9 ಕೊಡಿ. ಈಗ ನನಗೂ ಬೇಡ ನಿನ್ಗೂ ಬೇಡ ಕಣ. 9 ಮುರ್ಕೊಂಡ್ಬಿಡ್ತೀನಿ, 1 ಕೊಟ್ಬಿಡ್ತೀನಿ, ತಗೊಂಡೋಗ. ಹೆಂಗಂತೀರಾ? ನಿಮ್ಗೆ ಆಗಕ್ಕಿಲ್ಲ ಬಿಡಿ, ಬೇರೆಯವ್ರು ಕೊಟ್ಕೋತೀನಿ ನಾನು. ಕೊಡೋಗು, ತಗೊಂಡೋಗಿ ಬೇರೆಯವ್ರಿಗೆ ಕೊಡು. ಅವ್ರು ಸುಮ್ಮನೆ ಬಿಡ್ತಾರ? ಇಂಥವ್ ತಂದು ಕೊಟ್ಟ ಅಂತ ಪೊಲೀಸ್ನವ್ರ ಹತ್ರ ಹೇಳ್ತಾರೆ. ಪೊಲೀಸರು ನೆಟ್ಟಾಗಿ ನಿಮ್ಮನ್ನು ಹುಡ್ಕೊಂಡ್ ಬರ್ತಾರೆ. ಎಲ್ಲಿ ಸಿಕ್ತೋ ರಾಜ ಅಂತ ಕೇಳ್ತಾರೆ. ನೀನು ನಿನ್ನ ಜಮೀನಿನ ತೋರಿಸ್ತೀಯ. ಆ ಪೊಲೀಸರು ಏನ್ ಮಾಡ್ತಾರೆ ಹೇಳು? ಅದೇ ಜಮೀನಲ್ಲಿ ಹಾಕಿ ನೀನು ಮುಚ್ಚಿಬಿಡ್ತಾರೆ. ನೋಡು, ಹೊಸಬ ಅಂತ ಕಾಣಿಸುತ್ತೆ, ಏನೋ ನನ್ನ ಹತ್ರ ಬಂದಿದೀಯ ನೀನು, ಹಂಗೆಲ್ಲ ಮಾಡಬಾರ್ದು. ಇಟ್ಕೋ ಏನ್ ವ್ಯವಹಾರ ಇಲ್ಲಿಗೆ ಮುಗ್ದೋಯ್ತಾನ? ನೀನು ಮತ್ತೊಂದ್ಸಲ ಜಮೀನ್ ಹತ್ರ ಹೋಗು, ಹಾಗೆ ಅಲ್ಲಿ ಏನೇನು ಸಿಗುತ್ತೆ ತಗೊಂಡ್ಬಾ. ಅವಾಗ ಬೇಕಿದ್ರೆ ಸೇರ್ಸಿ ಕೊಡ್ತೀನಿ. ನೆಕ್ಸ್ಟ್ ಟೈಮ್ ಬಂದಾಗ 1,000 ಜೊತೆಗೆ ನಮ್ಮ ಮನೆಯಲ್ಲೇ ಚಾ ಕೊಡಿಸ್ತೀನಿ. ಒಂದು ಅರ್ಧ ಸಾಮಾನು ವಾಪಸ್ ಕೊಡಿ ತಮ್ಮೆ, ಬೇರೆಯವ್ರು ಕೊಟ್ಕೋತೀನಿ. ಅರ್ಧ ತಗೊಳ, ಈ ಗೋಣಿ ಚೀಲ ತಗೊಳ, ತಗೊಂಡೋಗ. ಏನಾರು ಸಿಕ್ಕರೆ ಮತ್ತೆ ಎತ್ಕೊಂಬ. ಹೊಸಬ ಅನ್ಸುತ್ತೆ. ಬರೀ 1,000ಕ್ಕೆ ಇಷ್ಟನ್ನು ಕೊಡ್ಬಿಟ್ಟು ಮಾರ್ಬಿಟ್ಟ. ಅಷ್ಟೊಂದು ದುಡ್ಡು ಕೊಟ್ಟು ಕಸ ತಗೊಂಡಿದ್ಯಲ್ಲ, ನೀನೇನಾದ್ರು ಬುದ್ಧಿ ಇದೆಯಾ? ಕಸದಿಂದ ರಸ ತೆಗಿಯುವವನೇ. ಪಾಂಡ್ರಂಗ
ನಮ್ಮ ಮನೆ ಕಾಂಪೌಂಡ್ ಅಲ್ಲಿ ನಿಂಬೆಹಣ್ಣು ಸಿಕ್ತು. ಲೇ ಪದ್ದು ಇದನ್ನ ಯಾಕೆ ಕೊಟ್ಟ ಮುಂದೆ ಇದನ್ನ ನೋಡಿದ್ರೆ ಯಾರೋ ಮಾಟ ಮಂತ್ರ ಮಾಡ್ತಾರೆ ನಿಂಬೆಣ್ಣಿ ತಂಗಿದೆ. ಸುಮ್ಮನೆ ಇರಲೆ ₹1 ನಿಂಬೆಹಣ್ಣಿಗೆ 8 ಅಣಿ ಮೊಳ ಚುಟ್ಬಿಟ್ರೆ ಮಾಟ ಮಾಡ್ಸಂಗಾಗುತ್ತೆ. ಪಾಂಡ್ರಂಗ ಈ ಕುಂಕುಮ ನೋಡು ಪವರ್ಫುಲ್ ಆಗಿದೆ. ವಿಧಾನಸೌಧದ ಮುಂದೆನೂ ಇದೇ ತರದ್ದು ನಿಂಬೆಹಣ್ಣು ಬಿತ್ತಂತೆ. ಆಗ ಶುರುವಾದ ಗಲಾಟೆ ಇವಾಗವರೆಗೂ ನಿಂತಿಲ್ವಂತೆ. ಲೇ ಚಂಪಾ ಚಮೇಲೆ ಇದನ್ನ ತೊಳೆದು ಕೊಡ್ತೀನಿ, ಜ್ಯೂಸ್ ಮಾಡಿ ಇವ್ನಿಗೆ ತಂದು ಕೂಡಿಸು. ಯಾಕೆ ಮದುವೆ ಮುಂಜೆ ಇಲ್ದಿರ ಹೋಗ್ಬಿಡ್ಲಿ ಅಂತನಾ? ಬೇಡಪ್ಪ, ನಾನು ಅದನ್ನ ಮುಟ್ಟಲ್ಲ. ಅದು ಯಾರೋ ಮಾಟ ಮಂತ್ರ ಮಾಡ್ಸಿರೋದು. ಲೇ ಚಂಪಾ ಚಮೇಲೆ, ಈ ಮೂಢನಂಬಿಕೆಗಳಿಗೆ ಬೆಲೆ ಕೊಡೋದನ್ನು ಬಿಟ್ಬಿಟ್ಟು ಈ ನಿನ್ನ ಪ್ರೀತಿಯ ಯಜಮಾನಪ್ಪನ ಮಾತಿಗೆ ಬೆಲೆ ಕೊಡೆ. ನಾನು ಮುಟ್ಟಲ್ಲ. ಆಮೇಲೆ ನನ್ನ ಮದುವೆ ಆಗ್ತಿದ್ರೆ ನನ್ನ ಗತಿ ಏನು? ಲೇ ದೇವ್ರು ಕೊಡ್ತಂಗೆ, ನೀನಾದ್ರು ಈ ನಿಂಬೆಹಣ್ಣ ನೀಟಾಗಿ ತೊಳೆದ್ಬಿಟ್ಟು ಜ್ಯೂಸ್ ಮಾಡ್ಕೊಂಡು ಎಲ್ಲರಿಗೂ ತಂದು ಕೊಡೆ. ಇಲ್ಲ ಅಣ್ಣಯ್ಯ, ನಾನು ಏನೇನೋ ಸಾಧನೆ ಮಾಡ್ಬೇಕು ಅಂತ ಇದೀನಿ. ನಾ ಈ ನಿಂಬೆಹಣ್ಣು ಮುಟ್ಟಲ್ಲಪ್ಪ. ಪದ್ದು ಅದ್ ಎಲ್ಲಿ ಬಿದ್ದಿದ್ದು ಅದನ್ನ ತಗೊಂಡೋಗಿ ಅಲ್ಲೇ ಬಿಸಾಕು. ನನಗನ್ಸುತ್ತೆ ಇದು ಆ ರಾಜೇಶ್ವರದೇ ಕಿತಾಪತಿ ಅಂತ. ಕರೆಕ್ಟ್ ಆಗಿ ಹೇಳಿದ್ರಿ ಅದಕ್ಕೆ. ಇದನ್ನ ಹೀಗೆ ಬಿಡಬಾರ್ದು, ಇದಕ್ಕೇನಾರು ಒಂದು ವ್ಯವಸ್ಥೆ ಮಾಡ್ಲೇಬೇಕು. ಪದ್ದು ಬಿಟ್ಲಾ ಒಳ್ಳೆ ಮಂತ್ರವಾದಿನ ಕರ್ಕೊಂಡ್ ಬನ್ನಿ. ಆ ರಾಜೇಶ್ವರಿ ಹಾಕ್ಸಿದ ಮಂತ್ರಕ್ಕೆ ನಾನ್ ತಿರು ಮಂತ್ರ ಹಾಕಿಸ್ತೀನಿ. ಜೈ ಕಾಳಿಕಾ ಮಾತಾ. ನೀನಿಲ್ಲ ಅಂದ್ರೆ ನಾನಿಲ್ಲ, ನಾನಿಲ್ಲ ಅಂದ್ರೆ ಯಾರೂ ಇಲ್ಲ. ನಮಗ್ ಬೇಕಾಗಿರೋ ಮಂತ್ರವಾದಿ ಇಲ್ಲೇ ಇದ್ರಲ್ಲ ಪದ್ದು. ವಿಚಾರಿಸೋಣ. ನಮಸ್ಕಾರ ಸ್ವಾಮಿಗಳೇ. ಜೈ ಕಾಳಿಕಾ ಮಾತಾ. ಅದೇನಾ ನಿಮ್ಮ ಹೆಸರು? ನಾನು ಜೈ ಅಂತ ಹೇಳಿದ್ದು ಆ ಶಕ್ತಿ ದೇವತೆಗೆ. ನಿಮಗೆ ಈ ಮಾಟ ಮಂತ್ರ ಎಲ್ಲ ಬರುತ್ತಾ? ಹೇಳಿ, ಅದೇ ನನ್ನ ಉದ್ಯೋಗ. ಹೇಳಿ, ಯಾವ ಸ್ಮಶಾನದಿಂದ ಯಾವ ಹೆಣ ನೆಪ್ಪಿಸ್ಕೊಂಡ್ ಬರ್ಬೇಕು ಅಂತ. ಯಾವ ಹೆಣನೂ ಎಬ್ಬಿಸ್ಕೊಂಡ್ ಬರ್ಬೇಕಾಗಿಲ್ಲ ಸ್ವಾಮಿ, ನೀವು ನಮ್ಮನ್ನು ಹೆದರ್ಸ್ಬೇಡಿ. ನಿಮ್ಮ ತೊಂದರೆ ಏನು ಅಂತ ಹೇಳಿ. ನಮ್ಮ ಮನೆ ಮುಂದೆ ಯಾರೋ ನಿಂಬೆ ಹಣ್ಣಿಗೆ ಮಳೆ ಚುಚ್ಚಿ ಮಂತ್ರ ಹಾಕಿ ಎಸೆದ್ ಬಿಟ್ಟಿದ್ದಾರೆ. ಅರ್ಥವಾಯ್ತು. ನೆನ್ನೆ ಅಮಾವಾಸ್ಯೆ ಅಲ್ಲವೇ, ಅದಕ್ಕೆ ಹೀಗೆ ಆಗಿರೋದು. ನೀವು ಬಂದು ಅದೇನು ಅಂತ ಬಗೆಹರಿಸ್ಬೇಕು. ಎಷ್ಟು ದುಡ್ಡಾರು ಕೂಡ ಕಡಿ ಹಾಕಿದ್ರೆ ನಮ್ಮ ಅದಕ್ಕೆ. ಲೇ ಮಗನೇ, ದುಡ್ಡಿಗೆ ಆಸೆ ಪಡುವಂತ ದರಿದ್ರದವನು ನಾನಲ್ಲ. ಸಮಾಜಕ್ಕೆ ಅನುಕೂಲ ಆಗೋ ಹಾಗೆ ಮಂತ್ರ ಹಾಕುವಂತ ಭೈರವೇಶ್ವರ. ಕೆಲಸ ಮಾಡಕ್ಕೆ ದುಡ್ಡೇ ಬೇಡ ಅಂತಿದ್ರಲ್ಲ ನೀವು. ನಿಮ್ಮಂತ ಮಹಾನ್ ಭಾವ್ರನ್ನ ನಾನು ಇದೇ ಮೊದಲ ಬಾರಿಗೆ ನೋಡ್ತಿರೋದು. ಏನೇ ಕೆಲಸ ಮಾಡ್ಬೇಕಾದ್ರು ಮಸಾಲೆ ದೋಸೆಗಿಂತ ₹200 ತಗೊಂಡೇ ಕೆಲಸ ಮಾಡೋದು. ನಾವಿಬ್ರು ಪಾಂಡುರಂಗ ಗಂಡುಗಲಿ ಮನೆಯವರು. ಆ ನಿಂಬೆ ಹಣ್ಣು ಬಿದ್ದಿರೋದು ಅಲ್ಲೇ. ನಿಮ್ಮ ಮನೆ ನನಗೆ ಗೊತ್ತಿದೆ. ನೀವು ಹೊರಡಿ, ನಾನು ಬರುತ್ತೇನೆ. ಜಾಜಿಯವರೇ, ಜಾಜಿಯವರೇ, ನಮ್ಗೆ ತುಂಬಾ ಒಳ್ಳೆ ಮಂತ್ರವಾದಿ ಸಿಕ್ತ. ಅವನು ಮಂತ್ರ ಹಾಕಕ್ಕೆ ದುಡ್ಡೇ ತಗೊಳ್ಳಲ್ವಂತೆ. ಏನೋ ದುಡ್ಡು ತಗೊಳ್ದ್ರೆ ಮಂತ್ರ ಆಗ್ತಾನಂತ. ಹೌದು ಪಲ್ಲು, ಅವನು ತುಂಬಾ ದೊಡ್ಡ ಮಂತ್ರವಾದಿ. ಅವ್ನು ನೋಡೋದಕ್ಕೆ ಎಷ್ಟು ಭಯ ಆಗುತ್ತೋ ಗೊತ್ತಾ? ವೆರಿ ಗುಡ್. ಆ ರಾಜೇಶ್ವರಿಗೆ ಸರಿಯಾಗಿ ಲೆಸನ್ನ ಟೀಚ್ ಮಾಡ್ತೀನಿ. ರೇ ಜಾತಿ ಚಂಪಲ್ದಲ್ಲಿ ಅವನೇ ಆ ನನ್ನ ನೆಚ್ಚಿನ ರಾಜೇಶ್ವರಿ. ಏನಂದ್ರೆ ಎಲ್ಲರ ನೆಚ್ಚಿನ ರಾಜೇಶ್ವರಿ ಅವ್ರ ಪಾಡಿಗೆ ಅವ್ರು ಸಮಾಜ ಸೇವೆ ಮಾಡ್ಕೊಂಡು ಒಂದ್ ಕಡೆ ಇದ್ದಾರೆ. ಅಂಥವ್ರ ಮೇಲೆ ತಮ್ಮಂತವ್ರಿಗೆ ಯಾಕ್ರಿ ಕಣ್ಣು? ಎಲೆಕ್ಷನ್ ಹತ್ರ ಬಂತಲ್ಲ, ಆ ಎಲೆಕ್ಷನ್ ಅಲ್ಲಿ ನಾನು ಗೆಲ್ಬಾರ್ದು. ಅದಕ್ಕೆ ಆ ರಾಜೇಶ್ವರಿ ಈ ರೀತಿ ಎಲ್ಲ ಟ್ರಿಕ್ ಮಾಡ್ತಿರೋದು. ನೋಡ್ರಿ, ಎಲೆಕ್ಷನ್ ಒಂದ್ ಮೇಲೆ ₹1,00,000 ಖರ್ಚು ಬರುತ್ತೆ. ಅದಕ್ಕೆಲ್ಲ ದುಡ್ಡು ಎಲ್ಲಿಂದ ಹೊಂಚ್ತೀರಾ? ಆ ಟೈಮಲ್ಲಿ ಗೌಡ ಎಲ್ಲಿಂದಾರು ಮನೆ ಕಳಿಸ್ತಾನೆ. ಮೊದಲು ಈ ನಿಂಬೆಹಣ್ಣು ವಿಷಯನ ಸಾಲ್ವ್ ಮಾಡೋಣ. ಜೈ ಕಾಳಿಕಾ ಮಾತಾ. ಜಾಜಿಯವರೇ, ಇವರೇ ಮಂತ್ರವಾದಿಗಳು. ನಮಸ್ಕಾರ ಮಂತ್ರವಾದಿಗಳೇ, ನನ್ನ ಹೆಸರು ಜಾಜಿ ಜಂಬಲ್ದಿನಿ ಅಂತ. ಈ ನಿಂಬೆ ಹಣ್ಣು ನಿಮ್ಮ ಮನೆಯ ಮುಂದೆ ಬಿದ್ದಿತ್ತು ಅಲ್ವೇ? ಹೌದು, ನಾನು ಎಲೆಕ್ಷನ್ ಅಲ್ಲಿ ಗೆಲ್ಬಾರ್ದು ಅಂತ ಯಾರೋ ಮಾಟ ಮಂತ್ರ ಮಾಡಿಸಿದ್ದಾರೆ. ಓಂ ಹೂಂ ಧಾಂ ಹಟ್. ಜೈ ಕಾಳಿಕಾ ಮಾತಾ. ಏನಾಯ್ತು? ಚಂಪಾ, ಬೇಗ ಒಂದ್ ಲೋಟ ನೀರ್ ತಗೊಂಡ್ ಬರ್ರೆ. ಏನೋ ಯಜಮಾನ್ರೆ, ನನ್ನ ತಿನ್ನೋ ತರ ನೋಡ್ತಿದ್ದಾರೆ. ತಿನ್ನ ಐಟಮ್ ಅಂದ್ರೆ ಜನಗಳೆಲ್ಲ ಹಂಗೆ ಗುರಾಯಿಸ್ಕೊಂಡು ನೋಡೋದು. ಮೈ ಮೇಲೆ ದೇವರು ಇಲ್ಲ ದೇವನ ಅಡ್ಗಾಯಿಸ್ಕೊಂಡಿರ್ಬೇಕು. ಏನಾಯ್ತು ಸ್ವಾಮಿಗಳೇ? ನನ್ನನ್ನು ಕರ್ಕೊಂಡೋಗಿ ಸೋಫಾ ಮೇಲೆ ಕೊಡ್ಸಿ. ನನಗೆ ಪೂಜೆ ಆಗಬೇಕು. ಬೇಗ ಇವ್ರನ್ನ ಕರ್ಕೊಂಡೋಗಿ ಸೋಫಾ ಮೇಲೆ ಕೂರಿಸ್ರು. ಈಗ ಶಕ್ತಿ ಬಂತು. ಈ ಮನೆಯ ಮೇಲೆ ದೈವಾನುಗ್ರಹ ಇದೆ. ಅದೇನು ಅಂತ ಸ್ವಲ್ಪ ಬಿಡಿಸಿ ಹೇಳ್ತೀರಾ ಸ್ವಾಮಿ? ಅಮ್ಮ, ಇದು ಪಾಳೆಗಾರರ ಸಂಸ್ಥಾನ. ಗಂಡು ಗರೀಶ್ವರ ಇರೋ ಜಾಗ. ದೇವರ ಆಶೀರ್ವಾದ ನಿಮ್ಮ ಮೇಲಿದೆ. ಅಂದ ಮೇಲೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಏನು ಯಜಮಾನ್ರಿ, ದೇವರ ಆಶೀರ್ವಾದ ಇದೆ ಅಂದ್ಮೇಲೆ ಅವ್ರು ಯಾಕೆ ಎಲ್ರಿಗೂ ಗಾಬರಿ ಹುಟ್ಟಿಸ್ಬೇಕು? ಏ ಚಂಪಾ ಚಮೇಲೆ, ಈ ಮಂತ್ರವಾದಿಗಳು ಅನ್ನಿಸ್ಕೊಂಡವ್ರು ಈ ತರ ಹೆದರ್ಸಿದ್ರೆ ಬೆದರ್ಸಿದ್ರೇನೆ ಕರ್ಸ್ಕೊಂಡವ್ರು ದುಡ್ಡು ಅಂತ ಬಿಟ್ಟು. ಮಂತ್ರವಾದಿಗಳೇ, ಈ ಸಲ ಎಲೆಕ್ಷನ್ ಅಲ್ಲಿ ನಾನು ಗೆಲ್ತೀನಾ?
ಖಂಡಿತ ಗೆಲ್ತೀಯ. ಈ ರಾಜ್ಯದ ಮೊಟ್ಟ ಮೊದಲ ಮಹಿಳಾ ಮುಖ್ಯಮಂತ್ರಿ ನೀನೇ. ಜಾಜಿ ಚಂಪಲ್ದಿನ್ನಿ ಅವರೇ, ಅಷ್ಟೆಲ್ಲ ದೊಡ್ಡ ಸೀನ್ ಏನಿಲ್ಲ. ನೀವು ಸುಮ್ಮನೆ ಖುಷಿ ಆಗೋದಕ್ಕೆ ಹೋಗ್ಬೇಡಿ. ಅವಿವೇಕಿ, ನಾನ್ ಹೇಳಿದ್ಮೇಲೆ ಮುಗೀತು. ಆದ್ರೆ ನೀನು ಚುನಾವಣೆಯಲ್ಲಿ ಹಣವನ್ನ ನೀರಿನ ತರ ಚೆಲ್ಲಬೇಕಾಗತ್ತೆ. ಎಲ್ಲೆಲ್ಲಿ ಚೆಲ್ಬೇಕು ಅಂತ ಹೇಳ್ಬಿಡಿ ಸ್ವಾಮಿಗಳೇ. ಮನೆ ಮನೆಗೆ ಹೋಗಿ ಹಣ ಕೊಡಬೇಕು. ಹೆಂಗಸರಿಗೆ ಸೀರೆ ಕೊಡಬೇಕು, ಗಂಡಸರಿಗೆ ಪಂಚೆ ಕೊಡಬೇಕು, ಮಕ್ಕಳಿಗೆ ಚಾಕ್ಲೇಟ್ ಕೊಡಬೇಕು. ಈ ಸೀರೆ ಪಂಚೆ ಓಕೆ, ಮಕ್ಕಳಿಗೆಲ್ಲ ಚಾಕ್ಲೇಟ್ ಯಾಕೆ? ಮಕ್ಕಳ ಮೂಲಕ ದೊಡ್ಡವರು ಓಟ್ ಕೇಳೋ ಹೊಸ ತಂತ್ರ ಇದು. ಹಾ ತಾಯಿ, ಈ ದಿಕ್ಕಲ್ಲಿದೆಯಾ? ಬಂದೆ ಬಂದೆ ತಾಯಿ, ಬಂದೆ ತಾಯಿ, ಬಂದೆ. ಎಲ್ಲಿದ್ದೀಯಾ? ಆಹಾ ಆಹಾ ಆಹಾ, ಪತ್ರ, ತಾಮ್ರದ ಪತ್ರ, ಶಾಸನದ ಪತ್ರ ಇದು ವಾತಾವರಣಕ್ಕಾಗಿ ನಿಮ್ಮ ಮನೆಗೆ ಬಂದಿದೆ. ಇದಕ್ಕೆ ಪೂಜೆ ಆದರೆ ನಿಮ್ಮ ಮನೆಗೆ ಶುಭವಾಗುತ್ತದೆ. ಪೂಜೆ ಅಂದ್ರೆ ಅಂತಿಂತ ಪೂಜೆ ಅಲ್ಲ, ಉಗ್ರ ಪೂಜೆ. ಆಗ ಇದರಲ್ಲಿ ಏನಿದೆ ತಿಳಿಯುತ್ತದೆ. ನಾನ್ ಪೂಜೆ ಮಾಡ್ತೀನಿ. ನಾನು ಪೂಜೆ ಮಾಡ್ತೀನಿ. ಕೋಡಲು ಇದಕ್ಕೆ ಪೂಜೆ ಏನಿದ್ದರೂ ಮದುವೆ ಆಗದವರು ಮಾತ್ರ ಮಾಡಬೇಕು. ಮತ್ತಪ್ಪ ಸ್ನಾನ ಮಾಡ್ಕೊಂಡ್ ಹೋಗ, ಪೂಜೆ ಮಾಡಬೇಕು. ನಾನು ಹೇಳಿದ್ದು ಹೆಣ್ಣು. ಮದುವೆ ಆಗದ ಕನ್ಯೆ ಯಾರಿದ್ದಾರೆ ನಿಮ್ಮ ಮನೆಯಲ್ಲಿ? ಇದಳಲ್ಲ ಚಂಪಾ, ಅವಳಿಗೆಲ್ಲ ಪೂಜೆ ಮಾಡಿಸ್ತೀನಿ. ತಾಯಿ, ಏನಮ್ಮ ಲೀಲೆ? ಅಮ್ಮ ಅನುಗ್ರಹಿಸು ತಾಯಿ, ಅನುಗ್ರಹಿಸು. ಓ ಸುಮ್ಮನೆ ಇರಲೇ, ಈಗ ತಾನೇ ಪೂಜೆ ಶುರುವಾಗಿದೆ. ನೀನು ಮಾಡ್ಕೊತೀನಿ ಅಂತ ಹೋಗ್ಬಿಟ್ರೆ ಕಾಳಿಕಾ ಮಾತೆಗೆ ಸಿಟ್ಟು ಬಂದು ಮಕ್ ಹೋಗಿದ್ ಬಿಡ್ತಾಳೆ. ನೋಡಿ, ಈ ಮನೆಗೆ ಒಳ್ಳೇದಾಗತ್ತೆ, ಮನೆಯ ಯಜಮಾನಿಗೆ ಒಳ್ಳೇದಾಗತ್ತೆ, ಮನೆಯ ಯಜಮಾನಿಗೆ ಕೈ ತುಂಬಾ ದುಡ್ಡು ಸಿಗುತ್ತೆ. ಮಂತ್ರವಾದಿಗಳೇ, ಆ ತಾಮ್ರದ ಪತ್ರದಲ್ಲಿ ಏನಿದೆ ಅಂತ ಸ್ವಲ್ಪ ಓದಿ ಹೇಳ್ಬಾರ್ದು? ಮೊದಲು 10,000 ರೂಪಾಯಿ ದಕ್ಷಿಣ ಇಡಿ. ಇದು ಯಾವ ಸೀಮೆ ನ್ಯಾಯನ್ರೋ? ಇನ್ನು 10 ಪೈಸಾ ಬಂದು ನಮ್ಮ ಕೈಗೆ ಸೇರಿಲ್ಲ, ಆಗ 10,000 ರೂಪಾಯಿ ಟೀಕಿಸ್ತಾ ಇದ್ರಲ್ಲ, ಹೆಂಗೆ ಅಂತ. ಹಬಿ, ನಮ್ಮ ಮನೆಗೆ ಒಳ್ಳೇದಾಗುತ್ತೆ, ನಿಮ್ಗೆ ದುಡ್ಡು ಸಿಗುತ್ತೆ ಅಂತ ಹೇಳಿದಾರೆ. ಸುಮ್ಮನೆ 10,000 ರೂಪಾಯಿ ಕೊಡಿ. ಯಾವನೈತೆ ಹೇಳ್ರಿ, ಹೋಗ್ರಿ. ಇಲ್ಲ ಅಂದ್ರೆ ಒಡವೆಗಳ ತಂದು ಕೊಟ್ಬಿಡ್ತೀನಿ. ಜೈ ಕಾಳಿಕಾ ಮಾತೆ, ಈ ಮನೆಗೆ ಒಳ್ಳೇದಾಗಲಮ್ಮ. ಓ ಅರ್ಥ ಆಯ್ತು ತಾಯಿ. ಈ ಪತ್ರದಲ್ಲಿ ಏನಿದೆ ಅಂತ ನನಗೆ ಗೊತ್ತಾಗೋಯ್ತು ತಾಯಿ. ಆಯ್ತು ತಾಯಿ. ಮಂತ್ರವಾದಿಗಳೇ, ನಾನು ಕೊಟ್ಟ 10,000 ವಾಪಸ್ ಬಂದ್ಬಿಡ್ತು. ಏ ಚುಕ್ಕ, ಕೇಳಿಲ್ಲಿ. ನಿಮ್ಮ ಮನೆಯ ಮುಂದಿನ ಕಾಂಪೌಂಡಿನಲ್ಲಿ ಪೂರ್ವ ದಿಕ್ಕಿಗೆ ಹಾಕಿದರೆ ಒಂದು ಕೊಬ್ಬರಿಗೆ ಹಣ ಸಿಗುತ್ತದೆ. ದುಡ್ಡು ಎಲ್ಲಿಂದ ಬರುತ್ತೆ? ಅಥವಾ ಮಾತೃಶ್ರೀ ರಂಗಮ್ಮನವರೇ, ಮೊನ್ನೆ ರೀಸೆಂಟ್ ಆಗಿ ಜಪಾನ್ನಲ್ಲಿ ಸುನಾಮಿ ಆಯ್ತಲ್ಲ, ಮನೆ ಮಠ ಅವ್ರ ದುಡ್ಡು ಎಲ್ಲ ತೇಲ್ಕೊಂಡು ಬಂದು ನಮ್ಮನೆ ಅಡಿಗೆ ನಿಂತ್ಕೊಂಡ್ಬಿಟ್ಟದೆ. ಭೂನಿಧಿ ಭೂಮಿಯೊಳಗೆ ಹರ್ಕೊಂಡು ಬರ್ತಾ ಇರುತ್ತೆ, ನೀರಿನ ಥರ. ಮಂತ್ರವಾದಿಗಳೇ, ಹೇಗಾದ್ರೂ ಮಾಡಿ ಆ ದುಡ್ಡನ್ನ ನಮ್ಮ ಕೈಗೆ ತೆಗೆದುಕೊಟ್ಬಿಡಿ. ಆ ದುಡ್ಡೇನಾದ್ರೂ ಸಿಕ್ಕರೆ ಬೆಟ್ಟದ ಮೇಲೆ ಒಂದು ಮನೆ ಮಾಡಿ ಅಲ್ಲಿ ಆರಾಮಾಗಿರ್ಬೋದಲ್ವಾ? ಬೆಟ್ಟದ ಮೇಲೆ 1 ಎಕರೆ ಜಾಗ ತಗೊಳ್ತೀಯ, ಅಲ್ಲಿರೋ ಒಂದು ಮರಕ್ಕೆ ಜೋಳಿಗೆ ಕಟ್ತೀಯ, ಆ ಜೋಳಿಗೆಯಲ್ಲಿ ನಿನ್ನ ಮಗುವನ್ನು ಮಲಗಿಸಿ ತೂಗ್ತೀಯ. ನಿನ್ನ ಮಗು ನಗೋ ಶಬ್ದ ನನಗೆ ಈಗಲೇ ಕೇಳಿಸ್ತಾ ಇದೆ. ಇಷ್ಟೆಲ್ಲ ನಿಧಿ ಸಿಗೋದಕ್ಕೆ ಕಾರಣ ಗಂಡುಗಲಿ ವಂಶದ ಕಟ್ಟಕಡೆಯ ತುಂಡು. ಆ ತುಂಡು ನಾನೇ ಸ್ವಾಮಿ. ಎಡಗೈತಿದ್ರು ಬೀರಕೇಸರಿ, ಬಲಗೈತಿದ್ರು ಬೀರ ಮೊದಕ. ಇವನು ಸಾಮಾನ್ಯದವನಲ್ಲ. ಇವನ ಹೆಸರಿನ ಬಲದಿಂದಲೇ ಈ ನಿಧಿ ಸಿಗ್ತಾ ಇರೋದು. ಸಿಕ್ಕ ನಿಧಿಯಲ್ಲಿ ಅರ್ಧ ಪಾಲು ಇವನಿಗೆ ಸೇರಬೇಕು, ಇಲ್ಲವಾದಲ್ಲಿ ನಿಮ್ಗೆ ಯಾರಿಗೂ ಒಳ್ಳೇದಾಗೋದಿಲ್ಲ. ಈ ತರ ನೇರವಾಗಿ ಹೇಳುವಂತ ಜಗತ್ತಿನಲ್ಲಿರುವ ಏಕೈಕ ಮಂತ್ರವಾದಿ ಅಂದ್ರೆ ನೀನು ಒಬ್ಬನೇ ಕಣಪ್ಪ. ಮಗನೇ, ನಿನಗೆ ಒಳ್ಳೆಯದಾಗಲಿ. ನಿಧಿ ಇರುವ ಜಾಗವನ್ನು ನಾನು ಪತ್ತೆ ಮಾಡಿ ಹೇಳುತ್ತೇನೆ. ಎಲ್ಲರೂ ಸೇರಿ ಅಗೆಯಿರಿ, ನಿಧಿಯನ್ನ ಪಡೆಯಿರಿ. ಜೈ ಕಾಳಿಕಾ ಮಾತಾ. ಇದೇ ನಿಧಿ ಇರೋ ಜಾಗ. ನನ್ನ ಪಕ್ಕದಲ್ಲಿ ಆ ಕನ್ಯೆಯನ್ನು ಕೂರಿಸಿ. ಮಂತ್ರವಾದಿಗಳೇ, ಕನ್ಯೆ ಯಾಕೆ? ಮೊದಲು ಕನ್ಯಾ ಪೂಜೆ, ಆಮೇಲೆ ಅನ್ಯರಿಂದ ಪೂಜೆ. ಏನು ಯಜಮಾನ್ರೆ? ಹೋಗ್ ಕೂತ್ಕೊಳೆ. ನಂಗೆ ಯಾಕೋ ತುಂಬಾ ಭಯ ಆಗ್ತದೆ. ಏನ್ ಈ ಕಟ್ಟ ಕಡೆ ತುಂಡು ಸೊತ್ತಾಗಿದ್ದೇನೆ, ನನ್ನ ಮೇಲೆ ಭಾರ ಹಾಕಿ ಕೂತ್ಕೊಂಡು ಹೋಗೋ. ಈಗಲಾದ್ರೂ ಪೂಜೆನ ಶುರು ಮಾಡಬಹುದಲ್ಲ? ಪೂಜೆ ಶುರು ಮಾಡೋದಕ್ಕಿಂತ ಮುಂಚೆ ಈ ಕನ್ಯೆನ ನನಗೆ ದಾರೆ ಎರೆದು ಕೊಡಿ. ಏನು ಯಜಮಾನ್ರೆ,
ಸ್ವಲ್ಪ ತೆಪ್ಪ ಕೂತ್ಕೊಳ್ಳೆ. ಅವ್ರೇನೋ ಶಾಸ್ತ್ರಕ್ಕೋಸ್ಕರ ಹೇಳಿರ್ಬೇಕು. ನೋಡಿ, ಭೂಮಿಲಿ ಕೊಪ್ಪರಿಗೆ ಹಣ ಇದೆ, ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಚಿನ್ನ, ವಜ್ರ, ವೈಡೂರ್ಯ ಎಲ್ಲ ಇದೆ. ಅದೆಲ್ಲ ಹಾಗೆ ಭೂಮಿಲಿ ಹರ್ಕೊಂಡು ಬೇರೆ ಕಡೆ ಹೊರಟೋಗುತ್ತೆ. ಹಾಗಾಗ್ಬೇಕೆ? ಅದೆಲ್ಲ ನಮ್ಮನೆ ಕಾಂಪೌಂಡ್ ಒಳಗೆ ಇರ್ಬೇಕು. ಹಾಗಿದ್ದಲ್ಲಿ ಬೇಗ ಮದುವೆ ಮಾಡಿಕೊಡಿ. ಓ, ಧಾರಾಳವಾಗಿ ಮದುವೆ ಮಾಡ್ಕೊಡ್ತೀವಿ. ಏನ್ ಆಡೋ ಮಾತು ಒಂದು ಅರ್ಥ ಬೇಡವಾ? ಗಿಣಿ ಸಾಕ್ದಂಗೆ ಸಾಕಿ ಅದ್ ಯಾವ್ದೋ ಸಿನಿಮಾದಲ್ಲಿರೋ ಅಗೋರಿ ಇದ್ದಂಗೆ ಅವನೇ ಅಂತವನಿಗೆ ಕೊಡಕ್ಕಾಗತ್ತೇನ್ರಿ? ನಾನು ಎಲೆಕ್ಷನ್ ಗೆಲ್ಲಕ್ಕೆ ಮನಿ ಬೇಕು ತಾನೆ, ಪದ್ದು ಬಿಟ್ಲಿಂಗೆ ಬಿಸ್ನೆಸ್ ಮಾಡಕ್ಕೆ ಮನಿ ಬೇಕು ತಾನೆ, ಅಲ್ಲೂ ಬೆಟ್ಟದ ಮೇಲೆ ಮನೆ ಕಟ್ಟಕ್ಕೆ ಮನಿ ಬೇಡವಾ? ಅದಕ್ಕೆ ಚಂಪನ್ನ ಅವ್ರಿಗೆ ಕೊಟ್ಟು ಮದುವೆ ಮಾಡ್ತೀನಿ. ಇದಕ್ಕೆ ನನ್ನ ಒಪ್ಪಿಗೆ ಇಲ್ಲ ಕಣ್ರಿ. ನಿಮ್ಮಕ್ಕೆ ಯಾರು ಕೇಳ್ದವ್ರೋ? ಇಲ್ಲ ಇಲ್ಲ, ನಾನು ಈ ಮದ್ವೆಗೆ ಒಪ್ಪಲ್ಲ. ಚಂಪಾ, ನಿಧಿ ಸಿಕ್ತಿದ್ದಾಗೆ ನಿನ್ಗೆ ಅದರಲ್ಲಿ 1 ಕೋಟಿ ಕೊಡ್ತೀನಿ. ಸುಮ್ನೆ ಮದುವೆಗೆ ಒಪ್ಕೊಳೆ. ಯಾಕೆ ನೀವೇ ಮದ್ವೆ ಆಗ್ರಿ? ಚಂಪಾ, ನನ್ಗೇನಾದ್ರೂ ಮ್ಯಾರೇಜ್ ಆಗಿರ್ಲಿಲ್ಲ ಅಂದ್ರೆ ಡೆಫಿನೆಟ್ ಆಗಿ ಈ ಮಂತ್ರವಾದದಿಂದ ಮ್ಯಾರೇಜ್ ಆಗ್ತದೆ. ಲೈಫಲ್ಲಿ ಇಷ್ಟೊಂದು ಮನಿ ಸಿಗುತ್ತೇನೆ, ಸುಮ್ನೆ ಒಪ್ಕೊಳೆ. ಇಲ್ಲ, ಯಾವುದೇ ಕಾರಣಕ್ಕೂ ನಾನು ಈ ಮದ್ವೆ ಆಗಲ್ಲ ಆಗಲ್ಲ ಆಗಲ್ಲ. ನೋಡಿ, ಈ ಹುಡುಗಿ ಮದುವೆ ಸಿಗ್ತಾ ಇದ್ರೆ ಹೇಳಿ ಕಳಿಸಿ, ಆಮೇಲೆ ಬರ್ತೇನೆ. ಇಲ್ಲ ಅಂದ್ರೆ ನಿಮ್ಮಿಷ್ಟ. ಆ ನಿಧಿ ಇನ್ನೆರಡು ದಿವಸ ಇಲ್ಲೇ ಇರುತ್ತೆ, ಆಮೇಲೆ ಎಲ್ಲಿಗೆ ಹೋಗುತ್ತೆ ಅಂತ ಆ ಕಾಳಿಕಾ ಮಾತೆಗೆ ಗೊತ್ತು. ಅಭಿ, ಈಗಾಗ್ಲೇ 1 ಡೇ ಪಾಸ್ ಆಗಿದೆ. ಯಾವತ್ತಿದ್ರು ಚಂಪಾ ಮ್ಯಾರೇಜ್ ಮಾಡ್ಕೊಂಡು ಬೇರೆ ಮನೆಗೆ ಹೋಗ್ತಾಳೆ. ಈ ಮಂತ್ರವಾದಿನೇ ಮದ್ವೆ ಆಗ್ಲಿ ಬಿಡಿ. ಒಂದನ್ನ ಸ್ಪಷ್ಟವಾಗಿ ತಿಳ್ಕೊಂಬಿಡಿ ಜಾಜಿ ಜಂಬಲ್ ದಿನ್ನಿಯವರೇ, ಈ ಮದುವೆ ಅನ್ನೋದು ಬರೀ ನಿಮ್ಮೊಬ್ರು ಇಷ್ಟ ಅಲ್ಲ, ಯಾರ ಮದುವೆ ಆಗ್ತಾರೋ ಅವ್ರಿಗೂ ಕೂಡ ಇಷ್ಟ ಇರಬೇಕು. ಯಾಕೆ ನೀವ್ ನನ್ನ ಮದ್ವೆ ಮಾಡ್ಕೊಳಕ್ ಇಷ್ಟ ಇಲ್ಲ ಅಂದ್ರು ಮದ್ವೆ ಆದ್ರಿ ತಾನೆ? ಅದಕ್ಕೆ ತಾನೇ ಈಗ ಅನುಭವಿಸ್ತಾ ಇರೋದು. ಅಭಿ, ಡೋಂಟ್ ಟಾಕ್ ರಮೇಶ್. ನಾನೇನ್ ಮಾಡಿದ್ವಿ ನಿಮ್ಗೆ? ನಾನು ನಿಮ್ಮ ತುಂಬಾ ಚೆನ್ನಾಗಿ ನೋಡ್ಕೊತಾ ಇದ್ದೀನಿ. ಹೌದಮ್ಮ, ತುಂಬಾ ಚೆನ್ನಾಗಿ ನೋಡ್ಕೊತಾ ಇದೀಯ. ಚಾಪೆ ದಿಂಬು ಕೊಟ್ಟು ಅತ್ತೆ, ನೀವು ಹೀಗೆ ಟಾಕ್ ಮಾಡ್ತಾ ಇದ್ದೀರಾ? ಅತ್ತೆ, ಬ್ಲೆಸ್ ಮೀ. ನಿನ್ನ ಕೈಗಳಿಂದ ನನ್ನ ಪಾದಗಳನ್ನು ಮುಟ್ಟಿ ಅಪವಿತ್ರಗೊಳಿಸಬೇಡ. ಆ ಯೋಗ್ಯತೆ ನಿನಗಿಲ್ಲ. ಚಂಪನ ಮಂತ್ರವಾದಿ ಕೊಟ್ಟು ಮದುವೆ ಮಾಡಿಸಿದ್ದೆ ಆದ್ರೆ ನಾನು ಪಾಳ್ ಬಾವಿಗೆ ಬಿದ್ದು ಹೋಗ್ತೀನಿ. ಏನು ಯಜಮಾನ್ರೆ, ನೀನು ಬಾವಿ ಬೆಳಿತೀಯೇನೆ? ನಾನು ಒಬ್ಳೆ ಬೀಳಲ್ಲ, ಜೊತೆಗೆ ನಿಮ್ನು ಹೇಳ್ಕೊತೀನಿ. ಬಾಬಾ, ಈ ಚಂಪನ ಮಂತ್ರವಾದಿ ಕೊಟ್ಟು ಮದುವೆ ಮಾಡ್ತಾ ಇದ್ರೆ ನಾನು ಬಾಳ್ ಬಾಳ್ ಬಿದ್ದೋಗ್ತೀನಿ. ನಿಮ್ಮ ಮಂತ್ರದಿಂದ ಯಾರಿಗೂ 5 ಪೈಸಾ ಪ್ರಯೋಜನ ಇಲ್ಲ ಕಣ್ಣ. ಅಲ್ಲ, ಬಾವಿ ಬೀಳ್ರ. ಅಣ್ಣಯ್ಯ, ಇನ್ನೊಂದು ಮಾತು ನಮ್ಮ ಯಜಮಾನ್ರ ಬಗ್ಗೆ ಮಾತಾಡ್ತೀಯಾ? ನೀ ನನ್ನ ಕೊಂದು ತಿನ್ನಂಗೆ. ಹೇ ಚಪ್ಪಚ್ಚ ಮೇಲೆ ಅಪ್ಪಿ ತಪ್ಪಿ ನನ್ನ ಮಾತನ್ನು ಮೀರಿ ಅವನ ಜೊತೆ ನಿನಗೆ ಏನಾದ್ರೂ ಮದುವೆ ಮಾಡಿಸಿದ್ರು ಅಂದ್ರೆ ನಾನು ಯಾರು, ನನ್ನ ಇನ್ನೊಂದು ಮುಖ ಏನು ಅಂತ ಇವ್ರಿಗೆಲ್ಲರಿಗೂ ತೋರಿಸ್ಬೇಕಾಗತ್ತೆ. ನೀನ್ ಧೈರ್ಯವಾಗಿರೆ. ಹಲೋ ಪದ್ದು, ಪದ್ಮನಾಭ ಹೇಳಿ ಮಂತ್ರವಾದಿಗಳೇ. ಹುಡುಗಿಯ ಸಮ್ಮತಿ ಇದೆಯೇ? ನನಗೆ ದಾರಿ ಎರೆದು ಕೊಡ್ತೀರೆ? ಅದು ಸ್ವಲ್ಪ ಕಿರಿಕಿರಿ ಆಗಿದೆ. ಆ ಶಾಸ್ತ್ರ ಬಿಟ್ಟು ಬೇರೆ ಶಾಸ್ತ್ರ ಮಾಡಕ್ಕಾಗಲ್ವಾ? ಅದು ಹೇಗೆ ಸಾಧ್ಯ? ಹೇಗೆ ಸಾಧ್ಯ ಅಂತ ಕೇಳ್ತಿದ್ದಾರೆ. ಚಂಪನ್ ತರನೇ ಇರುವಂತಹ ಒಂದು ಗೊಂಬೆನ ಹಸೆ ಮನೆ ಮೇಲೆ ಕೂರಿಸಿದ್ರಾಗುತ್ತೆ ಅಂತ ಕೇಳಿ. ಮಂತ್ರವಾದಿಗಳೇ, ಚಂಪನ್ ತರಾನೇ ಇರೋ ಒಂದು ಗೊಂಬೆನ ನಿಮ್ ಪಕ್ಕ ಕೂರಿಸಿದ್ರಾಗುತ್ತಾ? ಮೂರ್ಖ! ಅದು ಮಾತ್ರ ಸಾಧ್ಯವಿಲ್ಲ. ಶಾಸ್ತ್ರೋಕ್ತವಾಗಿ ದಾರಿ ಎರೆದು ಕೊಡಬೇಕು. ನೋಡಿ, ಇವತ್ತಿನ ಸಂಜೆಯೊಳಗೆ ಪೂಜೆ ಆದರೆ ಮಾತ್ರ ನಿಧಿ ನಿಮ್ಮ ಕೈ ಸೇರುತ್ತದೆ. ಇಲ್ಲವಾದಲ್ಲಿ ಅದರ ಜೊತೆ ನೀವು ಮಣ್ಣಾಗಿ ಹೋಗ್ತೀರಾ. ಹಾಗಾಗೋದಿಲ್ವಂತೋ? ಹಾಗೇನಾದ್ರೂ ಮಾಡಿದ್ರೆ ನಿಧಿ ಜೊತೆ ನಾವು ಮಣ್ಣಾಗ್ಬಿಡ್ತೀವಂತೆ. ಹಾಗಾದ್ರೆ ಇದಕ್ಕಿರೋದು ಒಂದೇ ದಾರಿ. ನೀವಿಬ್ರು ಒಂದ್ ಕೆಲಸ ಮಾಡಿ, ಹಬಿನ ಚಂಪನ ಬೇರೆ ಬೇರೆ ರೂಮಲ್ಲಿ ಕೂಡ ಹಾಕಿ ಮಂತ್ರವಾದಿ ಕರೆಸಿ ಹಬಿ ಗೊತ್ತಿಲ್ದಾಗೆ ಚಂಪನ ಅವ್ರ ಜೊತೆ ಮದುವೆ ಮಾಡ್ಬೇಡ. ಕೊಡಕ್ಕಾಗತ್ತಾ? ಓ, ನಿಮ್ಮಿಬ್ರು ಯೋಗ್ಯತೆ ನನಗೆ ಗೊತ್ತಿಲ್ವಾ? ವೇಟ್. ಏನಪ್ಪ ಅಣ್ಣ ಇಲ್ಲಿ? ಆ ವಿಷಯ ಕೇಳಬಾರ್ದು, ನಾ ಹೇಳಬಾರ್ದು. ಅದಕ್ಕೆ ಬೇಗ ತಾಳಿ ಕಟ್ಟಿಸಿ ಕೆಲಸ ಮುಗಿಸ್ಬಿಡಿ. ನಿಲ್ಸಿ! ಏನು ಈ ಹುಡುಗಿನು ಮದುವೆ ಆಗಿ ಅವಳಿಗೊಂದು ಗತಿ ಕಾಣಿಸ್ಬೇಕು ಅನ್ಕೊಳ್ತೀಯಾ? ಇನ್ಸ್ಪೆಕ್ಟ್ರೆ, ನೀವು ಬರೋದು 1 ನಿಮಿಷ, ಒಂದೇ 1 ನಿಮಿಷ ಲೇಟ್ ಆಗಿದ್ದಿದ್ರು ಇವನು ನನ್ನ ಚಂಪಾ ಚಮೇಲಿನ ಹೊರಕೊಂಡು ಹೋಗ್ಬಿಡ್ತಿದ್ದ. ಡೋಂಟ್ ಟಾಕ್ ರಮೇಶ್. ಇನ್ಸ್ಪೆಕ್ಟ್ರೆ, ಏನ್ ಹೇಳ್ತಾ ಇದ್ದೀರಾ ನೀವು? ಇವನು ಯಾರು ಎಂತವನಂತ ನಮ್ಗೆ ಚೆನ್ನಾಗಿ ಗೊತ್ತಮ್ಮ. ಮೊದ್ಲಿಗೆ ಹಳೆ ಕಾಲದ ವಸ್ತುನ ಮಾರುವೇಷದಲ್ಲಿ ಬಂದು ತಾಮ್ರದ ಪತ್ರನ ಕೊಟ್ಬಿಟ್ಟು ಹೋಗ್ತಾನೆ. ಆಮೇಲೆ ಮನೆ ಮುಂದೆ ಮಂತ್ರ ಮಾಡೋ ನಿಂಬೆಹಣ್ಣ ಬಿಸಾಕ್ ಹೋಗ್ತಾನೆ, ಚಂದ್ರಿಗೆ ಭಯ ಬರ್ಲಿ ಅಂತ. ಆಮೇಲೆ ಮಂತ್ರವಾದಿ ವೇಷ ಹಾಕೊಂಡು ಮನೆ ಸೇರ್ಕೊಂಡು ಆ ಮನೆಯಲ್ಲಿರೋ ಕನ್ಯೆನ ಮದುವೆ ಮಾಡ್ಕೊಂಡು 3 ದಿನದಲ್ಲಿ ಕೊಲ್ಲಿ ಹಾಕ್ಬಿಡ್ತಾನೆ. ಹಾಗಾದ್ರೆ ಇವನು ಡೂಪ್ಲಿಕೇಟ್ ಮಂತ್ರವಾದಿನ? ಏನಮ್ಮ ಎಜುಕೇಟೆಡ್ ಆಗಿ ಈ ರೀತಿ ಕೇಳ್ತಾ ಇದ್ದೀರಲ್ಲ, ಅವನ ತಲೆ ಮೇಲಿರುವ ವಿಗ್ಗನ ತೆಗೆದು ನೋಡಿ ಗೊತ್ತಾಗತ್ತೆ. ಇನ್ಸ್ಪೆಕ್ಟ್ರೆ, ಇವನೇ ನನಗೆ ಹಳೆ ಕಾಲದ ವಸ್ತುಗಳನ್ನ ಮತ್ತು ಒಂದು ತಾಮ್ರ ಪತ್ರನ ಮಾರ್ಬಿಟ್ಟು ಹೋಗಿದ್ದು. ಲೇ, ಎತ್ತ ನನ್ನ ಚೌರನ ದುಡ್ಡು ತೆಗಿತೇ ಇಲ್ಲ, ಬೋಡಿ ತೆಗೆದು ಕೊಡ್ತೀನಿ. ಓ, ಎಂತ ಜಾಗದಲ್ಲಿ ಇಟ್ಕೊಂಡ ನೋಡಿ. ಇನ್ನೊಂದ್ ಸಾವಿರ ಎಲ್ಲ ಇಲ್ಲ, ಎಲ್ಲೋಯ್ತು? ಅದ್ರಲ್ಲೇ ವಿಗ್ ತಗೊಂಡಿದ್ದು. ಈಗ್ಲಾದ್ರೂ ಗೊತ್ತಾಯ್ತಾ ಇವನು ಎಂತವನಂತ? ಏಯ್, ನಡಿಯೋ ಸ್ಟೇಷನ್ಗೆ. ಇನ್ಸ್ಪೆಕ್ಟ್ರೆ, ಸರಿಯಾದ ಸಮಯ ಬಂದು ನನ್ನನ್ನು ಕಾಪಾಡ್ಬಿಟ್ರಿ.
ನಿನ್ನ ಕಾಪಾಡಿದ್ದು ನಾನಲ್ಲಮ್ಮ, ಪಾಂಡುರಂಗ ಗಂಡುಗಲಿ. ಹಾಗಿದ್ರೆ ಈ ಕಳ್ಳ ಮಂತ್ರವಾದಿ ಜೊತೆಗೆ ನನ್ನ ನಮ್ಮ ಯಜಮಾನ್ರನ್ನ ನಿಮ್ ಸ್ಟೇಷನ್ ಕರ್ಕೊಂಡು ಹೊರಟೋಗಿ. ಸ್ಟೇಷನ್ಗ? ಯಾಕೆ? ನನ್ನನ್ ಹೀಗೆ ಬಿಟ್ರೆ ಈ ಜಾಜಿ ಅಕ್ಕ ಯಾರ ಜೊತೆಗೂ ಮದ್ವೆ ಮಾಡ್ಬಿಡ್ತಾರೆ. ಅದಕ್ಕೆ ನಮ್ಮಿಬ್ರಿಗೂ ನಿಮ್ ಸ್ಟೇಷನ್ ಅಲ್ಲಿ ಮದ್ವೆ ಮಾಡಿಸ್ಬಿಡಿ.